ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶ್ರೀಹರ್ಷ. ನಾನು ಕ್ರೇಜಿ ಮನಿ ವಿತ್ ಶ್ರೀ ಚಾನಲಿಂದ ನಿಮಗೆ ಮಾರ್ಕೆಟಿನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇವತ್ತು 25 ನವೆಂಬರು. ಇವತ್ತು ಏನಾಗ್ಬೋದು ಮಾರ್ಕೆಟಲ್ಲಿ, ನಿನ್ನೆ ಏನಾಯಿತು, ಅದರ ಪರಿಣಾಮ ಏನಾಗುತ್ತೆ, ಯು ಎಸ್ ಮಾರ್ಕೆಟಲ್ಲಿ ಏನಾಯಿತು, ಅದರಿಂದ ಇಂಡಿಯನ್ ಮಾರ್ಕೆಟ್ಗೆ ಏನು ಸಂಭಾವನೆ ಆಗುತ್ತೆ, ಪ್ರತಿಯೊಂದರ ಬಗ್ಗೆ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣಂತೆ. ಇವತ್ತು ಇನ್ನೂ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ನಿಮಗೆ ಲೇಟೆಸ್ಟ್ ಮಾರ್ಕೆಟ್ ಅಪ್ಡೇಟ್ಸ್ ಬೇಕು ಅಂದರೆ, ಇನ್ನೂ ಎಕ್ಸ್ಟ್ರಾ ಮಾಹಿತಿಗಳು ಬೇಕು ಅಂದರೆ, ನನ್ನ ಟೆಲಿಗ್ರಾಮ್ ಚಾನಲ್ ಕ್ರೇಜಿ ಮನಿ ವಿತ್ ಶ್ರೀ ಅನ್ನೋ ಹೆಸರಲ್ಲಿದೆ. ಆ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಮಾಡಿ. ಕ್ರೇಜಿ ಮನಿ ವಿತ್ ಶ್ರೀ ಕನ್ನಡ ಅಂತ ಕೂಡ ಸಪ್ರೇಟ್ ಚಾನಲ್ ಕೂಡ ಇದೆ, ಅದರಲ್ಲಿ ಎಲ್ಲ ಕನ್ನಡ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಶುರು ಮಾಡೋಣಂತ. ಏನಾಯಿತು ನಿನ್ನೆ ನೀವು ನೋಡ್ಬೋದು. ನಾನು ನಿನ್ನೆ ನಿಮಗೇನು ಹೇಳಿದ್ದೆ ಅಂದರೆ 12,800 13,000 ರೇಂಜಲ್ಲಿ ಮಾರ್ಕೆಟ್ ಇರುತ್ತೆ. ಈ ರೇಂಜಲ್ಲೇ ಪ್ರಾಬಬ್ಲಿ ಗುರುವಾರ ಅಥವಾ ಶುಕ್ರವಾರ ತನಕನೂ ಇರ್ಬೋದು. ಅದಾದಮೇಲೆ ಏನಾರೋ ಚೇಂಜಸ್ ಆಗ್ಬೋದು ಅಂತ. ಅದೇ ನಾನು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಕೂಡ ಮಾಡಿದೆ. 12 ಗಂಟೆ ಹೊತ್ತಿಗೆ ಮಾರ್ಕೆಟ್ ಇಲ್ಲಿಂದ ತುಂಬ ಸ್ಟ್ರಾಂಗ್ ಆಗಿದೆ, ಇಲ್ಲಿಂದ ತುಂಬ ಸ್ಟ್ರಾಂಗ್ ಅಪ್ ಮೂವ್ ಕೊಡುತ್ತೆ. ಅದರಿಂದ ಬೈಯಿಂಗ್ ಏನಾರು ಮಾಡೋದಾದರೆ ಈ ಲೆವೆಲಲ್ಲಿ ಬೈ ಮಾಡ್ಬೋದು ಅಂತ. ಯಾಕಂದರೆ ನಾನು ನಿನ್ನೆ ಪ್ರಾಫಿಟ್ ಬುಕ್ಕಿಂಗ್ ಬಗ್ಗೆ ನಿಮಗೆ ಬೆಳಗ್ಗೆ ಹೇಳಿದ್ದೆ, ಬಟ್ 12 ಗಂಟೆ ಸಿಚುವೇಶನ್ ಚೇಂಜ್ ಆದಾಗ ಅದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೆ. ಏನಾಯಿತು ಮಾರ್ಕೆಟಲ್ಲಿ ಅಂದರೆ, ಈಗ ಈ ವ್ಯಾಕ್ಸಿನ್ದು ಏನು ಸುದ್ದಿ ಬರ್ತಾ ಇದೆ, ಆ ವ್ಯಾಕ್ಸಿನ್ ಸುದ್ದಿಯಿಂದ ಮಾರ್ಕೆಟ್ ಸೆಂಟಿಮೆಂಟ್ ತುಂಬಾ ಪಾಸಿಟಿವ್ ಆಗಿದೆ. ಇನ್ನೂ ಪ್ರಾಬಬ್ಲಿ ನಮಗೆ ಹೊಸ ಸುದ್ದಿಗಳು ಬರುತ್ತೆ. ಈ ವ್ಯಾಕ್ಸಿನ್ ಇವಾಗ ಆ್ಯಕ್ಚುಲಿ ಲಾಂಚ್ ಆಗೋದಕ್ಕೆ ಎಲ್ಲ ಅಪ್ರೂವಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಪ್ರೂವಲ್ ಬಂದ ಮೇಲೆ ಅದರಿಂದ ಇನ್ನೂ ಪಾಸಿಟಿವ್ ಸಿಗ್ತಾ ಇದೆ ಅನ್ನೋದು ಸುದ್ದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೋನಾ ವೈರಸ್ ಬಗ್ಗೆ ಏನೇನು ನೆಗೆಟಿವ್ ಇತ್ತೋ ಎಲ್ಲ ಆ್ಯಕ್ಚುಲಿ ಎಂಡ್ ಆಗುತ್ತೆ. ಸೊ ಮಾರ್ಕೆಟ್ ವಾಪಸ್ ಅದರದ್ದು ರೇಂಜಿಗೆ ಬಂದ್ಬಿಡುತ್ತೆ. ಸೊ ಇಲ್ಲಿಂದ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಯಾಕಂದರೆ ಸ್ಟಿಮ್ಯುಲಸ್ ಪ್ಯಾಕೇಜು ಎಲ್ಲ ಬರೋದ್ರಿಂದ ಇನ್ನೂ ಲಿಕ್ವಿಡಿಟಿ ಏನಿದೆ ತುಂಬಾ ಜಾಸ್ತಿ ಆಗುತ್ತೆ. ಅಂದರೆ ಖರೀದಾರಿ ಮಾಡೋದಕ್ಕೆ ದುಡ್ಡು ಬೇಕಾದಷ್ಟು ಪ್ರಿಂಟ್ ಆಗ್ತಾ ಇದೆ. ಆದ್ದರಿಂದ ಆ್ಯಕ್ಚುಲಿ ಮಾರ್ಕೆಟ್ಗೆ ಸಿಕ್ಕಾಬಟ್ಟೆ ದುಡ್ಡು ಬರುತ್ತೆ. ಎಕನಾಮಿ ಆ್ಯಕ್ಚುಲಿ ವಾಪಸ್ ಸ್ಟ್ರಾಂಗಾಗಿ ಮೂವ್ ಆಗುತ್ತೆ. ನಾವು ನೋಡೋಣಂತೆ ಏನಾಯಿತು ಮಾರ್ಕೆಟಲ್ಲಿ. ಇಂಡಿಯನ್ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಎಸ್ಪೆಷಲಿ ನಿನ್ನೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ರಿಲಯನ್ಸ್ ಮತ್ತು ಬ್ಯಾಂಕ್ಸ್ ಅಲ್ಲಿ ನನಗೆ ಸ್ವಲ್ಪ ಡೌಟ್ ಇದೆ. ಅದು ಸ್ಟ್ರಾಂಗ್ ಆಗಬೇಕು, ಆವಾಗ ಮಾರ್ಕೆಟಿಗೆ ಸ್ಟ್ರೆಂತ್ ಸಿಗುತ್ತೆ ಅಂತ. ನೀವು ನೋಡ್ಬೋದು, ಬ್ಯಾಂಕ್ಸ್ ಆ್ಯಕ್ಚುಲಿ ಸ್ಟ್ರಾಂಗ್ ಆಗ್ತಾ ಹೋಯಿತು. ಅದೇ ರೀತಿ ರಿಲಯನ್ಸ್ ಕೂಡ ಸ್ಟ್ರಾಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಎಲ್ಲಿ ನಮಗೆ ಒಂದು ನೆಗೆಟಿವ್ ಆಗೋ ಸಂಭಾವನೆ ಇದೆ, ಆ ನೆಗೆಟಿವ್ ಆ್ಯಕ್ಚುಲಿ ಪಾಸಿಟಿವ್ ಆಗಿದ್ದ ಕಾರಣದಿಂದ ಮಾರ್ಕೆಟ್ ಮೊಮೆಂಟಮ್ ಮತ್ತೆ ಸ್ಟ್ರಾಂಗ್ ಆಗ್ತಾ ಇದೆ. ನಿಫ್ಟಿಲಿ ನೀವು ನೋಡೋದಾದರೆ, ಅಲ್ಲಿ ಯಾವುದೇ ನಿಫ್ಟಿ ಅಥವಾ ಸೆನ್ಸೆಕ್ಸಲ್ಲಿ ಯಾವುದೇ ರೀತಿ ರೆಸಿಸ್ಟೆನ್ಸ್ ಇಲ್ಲ. ಯಾಕಂದರೆ ನಾವು ಅನ್ಚಾರ್ಟೆಡ್ ಟೆರಿಟರಿ ಅಂತ ಏನು ಹೇಳ್ತೀವಿ ಅಲ್ಲಿದ್ದೀವಿ. ಬಟ್ ಅದೇ ಬ್ಯಾಂಕ್ ನಿಫ್ಟಿಗೆ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇತ್ತು 29,800 ರೇಂಜಲ್ಲಿ. ಅದು ಆಲ್ಮೋಸ್ಟ್ ಆ್ಯಕ್ಚುಲಿ ನೆನ್ನೆನೇ ಕ್ಲೋಸ್ ಆಗಿದೆ. ಇವತ್ತು ಗ್ಯಾಪ್ ಅಪ್ ಓಪನಿಂಗಿಂದ ಸ್ಟಾರ್ಟ್ ಮಾಡೋದ್ರಿಂದ ಅದು ಯಾವುದು ರೆಸಿಸ್ಟೆನ್ಸಿಂದನೂ ನಮಗೆ ಯಾವುದೇ ರೀತಿ ಎಫೆಕ್ಟು ಆಗೋದಿಲ್ಲ. ಇಲ್ಲಿಂದ ಮೊಮೆಂಟಮ್ ತುಂಬ ಸ್ಟ್ರಾಂಗ್ ಆಗಿ ಹೋಗುತ್ತೆ. ನೀವು ಅದೇ ಯು ಎಸ್ ಮಾರ್ಕೆಟಲ್ಲಿ ನೋಡ್ಬೋದು. ಯು ಎಸ್ ಮಾರ್ಕೆಟ್ ಆಲ್ಮೋಸ್ಟ್ 1-1.5% ಮೇಲೆ ಆ್ಯಕ್ಚುಲಿ ಕ್ಲೋಸ್ ಆಗಿದೆ. ಯುರೋಪಿಯನ್ ಮಾರ್ಕೆಟ್ಸ್ ಕೂಡ 1-1.5% ಮೇಲೆ ಕ್ಲೋಸ್ ಆಗಿದೆ. ಅದೇ ನೀವು ಫ್ಯೂಚರ್ಸಲ್ಲಿ ನೋಡೋದಾದರೆ, ನಾವು ಪ್ರಾಬಬ್ಲಿ 13,200 ರೇಂಜಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಆಲ್ಮೋಸ್ಟ್ 1-1.5% ಮೇಲೆ 100-150 ಪಾಯಿಂಟ್ 200 ಪಾಯಿಂಟ್ ಮೇಲೆ ಕ್ಲೋಸ್ ಓಪನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸ್ನೇಹಿತರೆ, ಇಷ್ಟು ಮೇಲೆ ಸ್ಟಾರ್ಟ್ ಆದಾಗ ಇಲ್ಲಿಂದ ನಿಮಗೆ ಬೈಯಿಂಗ್ ಸ್ಕೋಪ್ ತುಂಬ ಕಮ್ಮಿ ಇರುತ್ತೆ. ಓಪನ್ ಆದ ತಕ್ಷಣ ಬೈ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಏನಿದ್ರು ಪ್ರಾಫಿಟ್ ಬುಕ್ಕಿಂಗ್ ಬಂದಾದಮೇಲೆ ಕೆಲವೊಂದು ಏನಾದರೂ ಸ್ವಲ್ಪ ಡಿಪ್ ಬಂದಾಗ ಅಲ್ಲಿ ಪ್ರಾಬಬ್ಲಿ ನೀವು ನೋಡ್ಬೋದು ಬೈಯಿಂಗ್ ಮಾಡೋದಕ್ಕೆ. ಇಮಿಡಿಯೇಟಾಗಿ ಈಗ ಏನಾಗಿದೆ ಅಂದರೆ, ಮಾರ್ಕೆಟ್ ಎಕ್ಸ್ಟ್ರೀಮ್ಲಿ ಬುಲಿಶ್ ಕಂಡೀಷನಲ್ಲಿದೆ. ಆ್ಯಂಡ್ ಆಲ್ರೆಡಿ ಮಾರ್ಕೆಟ್ ಮೂವ್ ಆಗಿಬಿಟ್ಟಿದೆ. ಆದ್ದರಿಂದ ಹೈಯರ್ ಲೆವೆಲಲ್ಲಿ ಬೈಯಿಂಗ್ ಮಾಡಿದ್ರೆ ಪ್ರಾಫಿಟ್ ಬುಕ್ಕಿಂಗ್ ಬರೋ ಸಂಭಾವನೆ ಇರುತ್ತೆ. ಸೊ ಲೋವರ್ ಲೆವೆಲಲ್ಲಿ ನೀವು ಸ್ವಲ್ಪ ಡಿಪ್ ಆದ ನಂತರ ಬೈ ಮಾಡೋದು ಐಡಿಯಲ್ ಆಗುತ್ತೆ. ಯಾಕೆಂದರೆ ಮಾರ್ಕೆಟಲ್ಲಿ ಇನ್ನೂ ಮೊಮೆಂಟಮ್ ಸ್ಟ್ರಾಂಗ್ ಆಗಿದೆ. ಇಲ್ಲಿಂದ ಪ್ರಾಬಬ್ಲಿ ನಿಫ್ಟಿ ಏನಿದೆ 13,500 ರೇಂಜ್ಗೂ ಹೋಗ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿನೂ ಹೋಗೋ ಚಾನ್ಸಸ್ ಇರುತ್ತೆ. ಅದೇ ಸೆನ್ಸೆಕ್ಸು ಈಗ 45,000 ಏನು ದಾಟುತ್ತೆ.
48,000 50,000 ರೇಂಜ್ಗೂ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಅದೇ ಬ್ಯಾಂಕ್ ನಿಫ್ಟಿ ಏನಿದೆ 30,000 ಗಡಿನ ದಾಟುತ್ತೆ. 30,000ದಿಂದ 31,000ನೂ ಬರ್ಬೋದು, 32,000 ಏನು ಆಲ್ ಟೈಮ್ ಹೈ ಇದೆ ಅದ್ರ ಹತ್ರನೂ ಹೋಗೋ ಎಲ್ಲ ಸಂಭಾವನೆಗಳು ಕಾಣಿಸ್ತಾ ಇದೆ. ಯಾಕಂದರೆ US ಮಾರ್ಕೆಟ್, ಯುರೋಪ್ ಮಾರ್ಕೆಟ್ ಪ್ರತಿಯೊಂದು ತುಂಬ ಸ್ಟ್ರಾಂಗ್ ಮೊಮೆಂಟಮ್ ಕೊಡೋದ್ರಿಂದ ಮಾರ್ಕೆಟ್ ಇನ್ನೂ ಸ್ಟ್ರಾಂಗ್ ಆಗಿ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ಶಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಶಾರ್ಟ್ ಮಾಡಿದ್ರೆ ನಾಳೆ ಆ್ಯಕ್ಚುಲಿ ಎಲ್ಲ ಆಪ್ಷನ್ನು ಫ್ಯೂಚರ್ಸ್ ಎಲ್ಲದು ಎಕ್ಸ್ಪೈರಿ ಆಗ್ತಾ ಇದೆ. ಆದ್ದರಿಂದ ಏನಾರು ಶಾರ್ಟ್ಸ್ ಇದ್ದರೆ ಆ ಶಾರ್ಟ್ಸ್ ಇನ್ನೂ ಸ್ಟ್ರಾಂಗಾಗಿ ಆ್ಯಕ್ಚುಲಿ ಕವರ್ ಆಗುತ್ತೆ, ಇನ್ನೂ ಸ್ಟ್ರಾಂಗ್ ಮೊಮೆಂಟಮ್ ಅಪ್ವರ್ಡ್ಸ್ ಬರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ತುಂಬ ಕೇರ್ಫುಲ್ ಆಗಿರಬೇಕು, ತುಂಬ ಹುಷಾರಾಗಿರಬೇಕಾಗತ್ತೆ. ಅದೇ ನಾವು ಕಮೋಡಿಟೀಸಲ್ಲಿ ನೋಡೋದಾದರೆ ಗೋಲ್ಡ್ ಮತ್ತು ಸಿಲ್ವರ್ ನಿಮಗೆ ಹೇಳ್ತಾ ಇದ್ದೆ 1850 ಏನು ಡಾಲರ್ಸ್ ಇದೆ ಇದು ಗ್ಲೋಬಲ್ ಮಾರ್ಕೆಟ್ಸಲ್ಲಿ, ಅದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಅದನ್ನು ಬ್ರೇಕ್ ಆಯಿತು 2 ದಿವಸದ ಹಿಂದೆ. ಸೊ ಅದಾದಮೇಲಿಂದ ನೀವು ನೋಡ್ಬೋದು ಮಾರ್ಕೆಟ್ ತುಂಬ ಕೆಳಗೆ ಬರ್ತಾ ಇದೆ ಈಗ. ಬಟ್ 1750 1800 ಏನಿದೆ, 1800 ಅಥವಾ 1750 ಏನಿದೆ, ಈ ಲೆವೆಲಲ್ಲಿ ಸಪೋರ್ಟ್ ಬರೋ ಸಂಭಾವನೆ ಇರುತ್ತೆ. ಇಲ್ಲಿಂದ ನಾವು ಗೋಲ್ಡ್ ಸಿಲ್ವರಲ್ಲಿ ಸೈಡ್ ವೇಸಿಂದ ಪಾಸಿಟಿವ್ ಮೂಮೆಂಟಮ್ ಕಾಣಿಸ್ಬೋದು. ಅದೇ ನಾವು ಕ್ರೂಡ್ ಆಯಿಲ್ ಏನಿದೆ, ಕ್ರೂಡ್ ಆಯಿಲಲ್ಲಿ ಪ್ರಾಬ್ಲಿ ಸೈಡ್ ವೇಸಿಂದ ನೆಗೆಟಿವ್ ಸಂಭಾವನೆ ಜಾಸ್ತಿ ಇರುತ್ತೆ. ಯಾಕಂದರೆ ಇಲ್ಲಿ ಕ್ರೂಡ್ ಆಯಿಲಲ್ಲಿ ಜಾಸ್ತಿ ನಾವು ಅಪ್ವರ್ಡ್ ಮೂಮೆಂಟಮ್ ಕಾಣಿಸ್ತಾ ಇಲ್ಲ. ಇಲ್ಲಿ ಅಪ್ವರ್ಡ್ ಏನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೆಡ್ ರೂಮ್ ಜಾಸ್ತಿ ಇಲ್ಲ. ಆದ್ದರಿಂದ ನೀವು ಆಲ್ರೆಡಿ ಕ್ರೂಡ್ ಆಯಿಲಲ್ಲಿ ಇದ್ದರೆ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಕೆ ನೋಡಿ. ಎಲ್ಲಿವರೆಗೂ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಲ್ಲಿವರೆಗೂ ನೀವು ರೈಡ್ ಮಾಡ್ಬೋದು. ಬಟ್ ಇಲ್ಲಿಂದ ಜಾಸ್ತಿ ಹೆಡ್ ರೂಮ್ ಇಲ್ಲ. ಇಲ್ಲಿ ಆ್ಯಕ್ಚುಲಿ ನೀವು ಆದಷ್ಟು ಬೇಗ ನಿಮ್ಮ ಪೊಸಿಷನ್ಸನ್ನು ಕಟ್ ಮಾಡಿ ಹೊರಗೆ ಬರೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅದೇ ಗೋಲ್ಡ್ ಮತ್ತು ಸಿಲ್ವರಲ್ಲಿ ನಿಮ್ಮ ಶಾರ್ಟ್ ಪೊಸಿಷನ್ಸನ್ನು ಕಟ್ ಮಾಡಿ ಹೊರಗೆ ಬರೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿಂದ ಪ್ರಾಬಬ್ಲಿ ಸೈಡ್ ವೇಸಿಂದ ಪಾಸಿಟಿವ್ ಹೋಗೋ ಸಂಭಾವನೆ ಇರುತ್ತೆ. ಅದೇ ಸ್ಟಾಕ್ ಮಾರ್ಕೆಟ್ ಇನ್ನೂ ಕಂಟಿನ್ಯೂ ಆಗ್ಬೋದು ಅಪ್ವರ್ಡ್ ಟ್ರೆಂಡು. ಇದು ಎಲ್ಲಿವರೆಗೂ ಮೇಲೆ ಹೋಗುತ್ತೋ ಅಲ್ಲಿವರೆಗೂ ನೀವು ಕಂಟಿನ್ಯೂ ಮಾಡಿ. ಬಟ್ ಆ ಹೈಯರ್ ಲೆವೆಲಲ್ಲಿ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದರೆ ಕಂಟಿನ್ಯೂಸ್ ಆಗಿ ಮೇಲೆ ಹೋಗುತ್ತೆ ಅಂತಲ್ಲ. ಈಗ ಕಂಪ್ಲೀಟಾಗಿ ಇರ್ರ್ಯಾಷ್ನಲ್ ಆಗಿಬಿಟ್ಟಿದೆ ಮಾರ್ಕೆಟು. ಸಿಕ್ಕಾಬಟ್ಟೆ ಮೂಮೆಂಟು ತುಂಬ ಶಾರ್ಟ್ ಸ್ಪ್ಯಾನಲ್ಲಿ ಕೊಟ್ಟಿರೋದ್ರಿಂದ ಇಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಬರಲೇಬೇಕಾಗತ್ತೆ. ಅದು ಎಲ್ಲಿವರೆಗೂ ಬರುತ್ತೆ, ಎಷ್ಟು ಬರುತ್ತೆ ಹೇಳೋಕ್ಕಾಗಲ್ಲ. ಬಟ್ ಮಾರ್ಕೆಟಲ್ಲಿ ಮೊಮೆಂಟಮ್ ತುಂಬ ಸ್ಟ್ರಾಂಗ್ ಆಗಿದೆ, ಬುಲಿಷ್ನೆಸ್ ತುಂಬ ಸ್ಟ್ರಾಂಗ್ ಆಗಿದೆ. ಇದು ಎಲ್ಲಿವರೆಗೂ ಬುಲಿಷ್ನೆಸ್ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಮಾರ್ಕೆಟು ಹಾಗೆ ಕಂಟಿನ್ಯೂ ಆಗ್ಬೋದು, ಹಾಗೆ ಬುಲಿಷ್ ಆಗಿ ಹೋಗ್ಬೋದು. ಸೊ ಎಲ್ಲಿವರೆಗೂ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಲ್ಲಿವರೆಗೂ ಮಾರ್ಕೆಟ್ ಜೊತೆನೇ ಇರಿ. ಅದಾದಮೇಲೆ ಪ್ರಾಫಿಟ್ ಬುಕ್ ಮಾಡಿಕೊಂಡು 1-2 ತಿಂಗಳು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಮಾರ್ಕೆಟು ಅದಾದಮೇಲೆ ಸ್ವಲ್ಪ ಒಂದು ಸೈಡ್ ವೈಸ್ ಮೂಮೆಂಟಮ್ ಹೋಗೋ ಸಂಭಾವನೆ ಇರುತ್ತೆ. ಈಗ FIIs ಎಲ್ಲ ಒಂದು ರಜಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಥ್ಯಾಂಕ್ಸ್ ಗಿವಿಂಗ್ ವೀಕ್ ಇದೆ, ಅದಾದಮೇಲೆ ಕ್ರಿಸ್ಮಸ್ ಬರುತ್ತೆ. ಇವೆಲ್ಲ ಆಗೋ ಟೈಮಲ್ಲಿ ವಾಲ್ಯೂಮ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದರೆ ಇದೆಲ್ಲ ಹಾಲಿಡೇ ಸೀಸನ್ನು, ನ್ಯೂ ಇಯರ್, ಕ್ರಿಸ್ಮಸ್ಸು, ನ್ಯೂ ಇಯರ್ ಈ ಟೈಮಲ್ಲಿ ಸ್ವಲ್ಪ ವಾಲ್ಯೂಮ್ಸ್ ಕೂಡ ಕಮ್ಮಿ ಇರುತ್ತೆ. ಸೊ ಆದ್ದರಿಂದ ಓವರಾಲ್ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಇದೆ, ಯಾವುದೇ ರೀತಿ ಏನು ಚಾಲೆಂಜಸ್ ಇಲ್ಲ. ಆ್ಯಂಡ್ ಇನ್ನೂ ತುಂಬ ಜಾಸ್ತಿ ದುಡ್ಡು ಲಿಕ್ವಿಡಿಟಿ ಬರ್ತಾ ಹೋಗುತ್ತೆ ಮಾರ್ಕೆಟ್ಗೆ. ಬಟ್ ಒಂದು ಮಾರ್ಕೆಟ್ ತುಂಬ ಸ್ಟ್ರಾಂಗಾಗಿ ಮೇಲೆ ಹೋಗಿದ ಮೇಲೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರೋ ಸಂಭಾವನೆ ಇರುತ್ತೆ. ಆದ್ದರಿಂದ ಆ ಹೈಯರ್ ಲೆವೆಲ್ಸಲ್ಲಿ ನೀವು ಪ್ರಾಫಿಟ್ ಬುಕ್ ಮಾಡ್ಕೋಬೇಕಾಗತ್ತೆ. ಈಗ ಸದ್ಯಕ್ಕಂತೂ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಇದೆ, ಅದ್ರ ಪ್ರಕಾರನೇ ನೀವು ಮೂವ್ ಮಾಡೋದಕ್ಕೆ ನೋಡಬೇಕಾಗತ್ತೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿ ಸಿಗ್ತಾ ಹೋಗುತ್ತೆ. ನಿಮ್ಗೆ ಇನ್ನೂ ಲೈವ್ ಮಾರ್ಕೆಟ್ ಅಪ್ಡೇಟ್ಸು, ಇನ್ನೂ ಜಾಸ್ತಿ ಮಾಹಿತಿಗಳು ಬೇಕು ಅಂದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ಲು ಕ್ರೇಜಿ ಮನಿ ವಿತ್ ಶ್ರೀನ ಜಾಯಿನ್ ಮಾಡಿ. ಕನ್ನಡದಲ್ಲಿ ಮಾಹಿತಿಗಳು, ವಿಡಿಯೋಗಳು ಎಲ್ಲ ಬೇಕು ಅಂದರೆ ಕ್ರೇಜಿ ಮನಿ ವಿತ್ ಶ್ರೀ ಕನ್ನಡ ಅನ್ನೋ ಚಾನಲ್ ಇದೆ, ಅಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ದಿನ ಶುಭವಾಗಲಿ, ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ.